ಇವತ್ತು ನಮ್ಮ ಹೊಲ್ದಾಗ ಗುರ ಹೊಡಿಬೇಕು ತಂದು ಸಿದ್ಧಾರ್ಥ ನನ್ನ ಯಾಕೆ ಹೋಗಿ ಅವ್ರು ಟ್ರ್ಯಾಕ್ಟರ್ ಇಸ್ಕೊಂಡು ಬಂದು ಗುರ ಹೊಡೆದ್ಬಿಟ್ಟು ನೆಳ್ಳಾಗ ಹಚ್ಚಿ ಮನೆ ಕಡೆನೇ ಹೋಗಿಬಿಟ್ಟೆ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ನಾ ಮುಂಜಾನೆ ಎದ್ದು ಸಿದ್ಧಾರ್ಥ ಅಂತ ಮನೆ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ಅಲ್ಲಿ ಅದಕ್ಕೆ ಹೋಗಕತ್ತೀನಿ ಅಂದ್ರೆ ಇವತ್ತು ನಮ್ಮ ಹೊಲ್ದಾಗ ಗುರ ಹೊಡಿದೈತ್ರಿ. ಅದ್ರ ಸಂಬಂಧ ಅವ್ರ ಮನೆಯಿಂದ ಯಾಕೆ ಹೋಗಿ ಅವ್ರು ಟ್ರ್ಯಾಕ್ಟರ್ ಇಸ್ಕೊಂಡು ಬರಾಕ್ತಂದು ಹೋಗಕತ್ತೀನಿ ನೋಡ್ರಪ್ಪ. ಮೊದಲ ಟ್ರ್ಯಾಕ್ಟರ್ ಜೋಡ್ಸಿಟ್ಟು ಎಲ್ಲಾರನ್ನ ಗಿಡದ ನೆಲಗಿ ತರಬಿಸಿ ಆಮೇಲೆ ಟ್ರ್ಯಾಕ್ಟರ್ ತಗೊಂಡು ದಿಂಡಿನ ಟ್ಯಾಕ್ ಬಂದು ದಿಂಡನ್ ಟ್ರ್ಯಾಕ್ಟರ್ ಜೋಡಿಸ್ಕೊಂಡು ಸಿದ್ಧಾರ್ಥನ ಬಾಯಿ ಹೇಳಿ ನಾ ಟ್ರ್ಯಾಕ್ಟರ್ ತಗೊಂಡು ವಾಪಸ್ ನಮ್ಮ ಹೊಲದ ಕಡೆ ಹೋಗಕತ್ತೀನಿ ನೋಡ್ರಪ್ಪ. ನಮ್ಮ ಟ್ರ್ಯಾಕ್ಟರ್ ಬಿಟ್ಟು ಸಿದ್ಧಾರ್ಥನ ಟ್ರ್ಯಾಕ್ಟರ್ ಯಾವ್ದು ತಗೊಂಡು ಹೋಗಕತ್ತೀವಿ ಅಂದ್ರೆ ನಮ್ಮ ಟ್ರ್ಯಾಕ್ಟರ್ ಹೆಸರು ಐತೆ ಗುರ ಹೊಡ್ಯಾಕ್ ಬರಲ್ರಿ. ಅದ್ರ ಸಂಬಂಧ ಸಿದ್ಧಾರ್ಥನ ಟ್ರ್ಯಾಕ್ಟರ್ ತಗೊಂಡು ಗುರ ಹೊಡ್ಯಾಕ್ ತಂದು ಯಾಕತ್ತೀನಿ ನೋಡ್ರಪ್ಪ. ನಮ್ಮ ಹೊಲಕ ಟ್ರ್ಯಾಕ್ಟರ್ ತಂದ ಆದ್ಮೇಲೆ ಗುರ ಹೊಡ್ಲಾರ ನೆಳ್ಳಾಗ ಅದ್ರ ಸಂಬಂಧ ಇಂದಷ್ಟು ಲೈಟ್ ಬಂದಿವ್ರಿ. ಅದ್ರ ಸಂಬಂಧ ಮೋಟರ್ ಅಂತ ಹೋಗಿ ಮೋಟರ್ ಚಾಲು ಮಾಡ್ಕೊಂಡು ನಾವು ಹಚ್ಚಿರೋ ದ್ರಾಕ್ಷಿ ಡಾಗರೇಜ್ ಬೆಳಿಗ್ಗೆ ನೀರು ಬಿಡೋದೈತ್ರಿ. ಅದ್ರ ಸಂಬಂಧ ಮೋಟರ್ ಚಾಲು ಮಾಡ್ಕೊಂಡು ನೀರನ್ನು ಬಿಡಾಕತ್ತಿದ್ದೆ ನೋಡ್ರಿ. ದ್ರಾಕ್ಷಿ ಅಗಿಗಳಿಗೆ ನೀರು ಅಂತಿರ್ವಿ. ಈ ಕಡೆ ದಿಂಡಿ ನಿಂತಾಗ ಬರೋಣ ದಿಂಡಿ ನಿಂತಾಗಿನ ಒಂದು ನಡ್ಡಿ ಇಲ್ಲ ಆಯ್ತು. ನಟ್ಟು ಒಂದು ಬಿಗದ ಆದ್ಮೇಲೆ ಮತ್ತೆ ಹೈಡ್ರೋಲಿಕ್ ಪಟ್ಟಿ ಒಂದು ಬಾ ಜಾಬಿತ್ರಿ. ಅದ್ರ ಸಂಬಂಧ ಅದಕ್ಕೆ ಸುಟ್ಟಿದ ಎಲ್ಲ ಹಾಕಿ ತೆಳಗ ಮೇಲೆ ಮಾಡಿ ಲೂಸ್ ಒಂದು ಮಾಡ್ಕೊಂಡು ಟ್ರ್ಯಾಕ್ಟರ್ ಚಾವಿ ಅಂತ ತಗೊಂಡು ವಾಪಸ್ ಮೋಟರ್ ಡಿಬ್ಯಾಂದ್ಯಾಕ ಹೋಗಿ ಚಾಲು ಮಾಡಿದ್ ಮೋಟರ್ನ ಬಂದ್ ಮಾಡಿ ನಾವು ವಾಪಸ್ ಮನೆ ಕಡೆ ಹೋಗಾಕತ್ತಿದ್ದೆ. ಮನೆ ಕಡೆ ಹೋಗುವಾಗ ಅಲ್ಲೇ ನಮ್ಮ ಅಭಿಗಳು ದ್ರಾಕ್ಷಿ ಹಚ್ಚಾಕತ್ತಿದ್ರು. ಅದ್ರ ಸಂಬಂಧ ಅವ್ರು ಟ್ರ್ಯಾಕ್ಟರ್ ಹೇಳಿದ್ರು ಟ್ರ್ಯಾಕ್ಟರ್ಲೆ ದ್ರಾಕ್ಷಿ ಲೈನ್ ಬಿಡಾಕತ್ತಿದ್ರು. ನಾ ಅಲ್ಲಿ ಹೋಗಿ ಯಾವ ರೀತಿ ದ್ರಾಕ್ಷಿ ಲೈನ್ ಬಿಡಾಕತ್ತಾರ ತಂದು ನೋಡ್ಕೊಂಡು ಮತ್ತೆ ನಾವು ವಾಪಸ್ ಟ್ರ್ಯಾಕ್ಟರ್ ಡೀಸೆಲ್ ತಗೊಂಡ್ಬರೋದಿತ್ತು. ಅದ್ರ ಸಂಬಂಧ ಡೀಸೆಲ್ ಕ್ಯಾನ್ ತಗೊಂಡು ಮನೆಯಂದು ಬೈಕ್ ತಗೊಂಡು ಬೈಕಿಗೆ ಡೀಸೆಲ್ ಕ್ಯಾನ್ ಸಿಗಿಸ್ಕೊಂಡು ನಾ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಬಂಕ್ ದಂದು ಡೀಸೆಲ್ ಒಂದು ಹಾಕೊಂಡು ವಾಪಸ್ ಗಾಡಿ ತಗೊಂಡು ಡೀಸೆಲ್ ಕ್ಯಾನ್ ತಗೊಂಡು ನಾ ಬರಾಕತ್ತೀನಿ ನೋಡಪ್ಪ ಮನೆ ಕಡೆ. ಮನೆಯಿಂದ ಬಂದ ಮೇಲೆ ಬೈಕ್ ಮನೆಯಿಂದ ತರಬಿಸಿ ನಾ ಡೀಸೆಲ್ ಕ್ಯಾನ್ ತಗೊಂಡು ಟ್ರ್ಯಾಕ್ಟರ್ ಅಂತ ಬಂದು ಟ್ರ್ಯಾಕ್ಟರ್ ಡೀಸೆಲ್ ಹಾಕೊಂಡು ನಾ ಟ್ರ್ಯಾಕ್ಟರ್ ತಗೊಂಡು ಮತ್ತೆ ವಾಪಸ್ ಹೊಲ್ದಾಗ ಹೋಗಿ ಟ್ರ್ಯಾಕ್ಟರ್ಲೆ ಗುರ ಹೊಡ್ಯಾಕ ಚಾಲು ಮಾಡ್ಕೊಂಡೇ ಬಿಟ್ಟಿನಿ ನೋಡ್ರಪ್ಪ. ಮೊದಲ ಕಾಲೇ ದಿಂಡಿಲಿ ಗುರ ಹತ್ತೊಲಗಿತ್ತು. ಅದ್ರ ಸಂಬಂಧ ದಿಂಡಿನ ಮೇಲೆ ದೊಡ್ಡ ಕಲ್ಲು ಇಟ್ಕೊಂಡು ಮತ್ತೆ ವಾಪಸ್ ಗುರ ಹೊಡ್ಯಾಕ ಚಾಲು ಮಾಡ್ಕೊಂಡು ಬಿಟ್ಟು ನೋಡ್ರಪ್ಪ. ರ್ಯಾಂಕಿನಂತ ಹಾಕಿದ್ದು ಹೊಲ ನಾ ಪೂರಾ ಗುರ ಒಂದು ಹೊಡ್ಕೊಂಡು ಬಿಟ್ಟು ನೋಡ್ರಪ್ಪ. ಅಲ್ಲಿ ಗುರ ಹೊಡ್ಕೊಂಡು ಆದ್ಮೇಲೆ ಮತ್ತೆ ವಾಪಸ್ ಆತೇಳಿ ಹೊಂಡಿನಂತ ಹೋದ್ ನೋಡ್ರಪ್ಪ ಗುರ ಹೊಡ್ಯಾಕ ತಂದು ಬಿಸ್ಲಾಗ ಟ್ರ್ಯಾಕ್ಟರ್ಲೆ ಹೊಲ್ದಾಗ ಗುರ ಹೊಡ್ಯಾಗ ಬಾಳ ನೀರು ಎಸಿಗೋರಿ. ಅದ್ರ ಸಂಬಂಧ ಮೋಟರ್ನು ಚಾಲು ಇತ್ತು. ಮೋಟರ್ಲೆ ನೀರು ಕುಡ್ಕೊಂಡು ನಾವು ವಾಪಸ್ ಟ್ರ್ಯಾಕ್ಟರ್ ತಗೊಂಡು ಗುರ ಒಂದು ಹೊಡ್ಯಾಕ ಚಾಲು ಮಾಡ್ಕೊಂಡು ಬಿಟ್ಟು ನೋಡ್ರಪ್ಪ. ಎಷ್ಟು ಸಣ್ಣ ನೆಲಕ್ಕೆ ಯಾರು ಗಳೆ ಹೊಡ್ಯಾಕ ಬರಲ್ರಿ. ಅದ್ರ ಸಂಬಂಧ ನಮ್ ಬೇರೆದವ್ರು ಟ್ರ್ಯಾಕ್ಟರ್ ಇಸ್ಕೊಂಡು ಗುರ ಒಂದು ಹೊಡ್ಕೊಳಕತ್ತೀವಿ ನೋಡ್ರಪ್ಪ. ಹೊಂಡಿನಂತಾಗಿಂದ ನೆಲ ಇಟ್ಟು ಗುರ ಒಂದು ಹೊಡ್ಕೊಂಡು ಬಿಟ್ಟು ನೋಡ್ರಪ್ಪ. ಅಲ್ಲಿ ಹೊಡ್ಕೊಂಡು ಆದ್ಮೇಲೆ ಮತ್ತೆ ಇಲ್ಲಿ ವಾಪಸ್ ಗಳೆ ಹೊಡೆದ್ ನೆಲ ಇಟ್ಟು ಗುರ ಇಟ್ಟು ಹೊಡ್ಕೊಂಡು ಬಿಟ್ಟು ನೋಡ್ರಪ್ಪ. ಎಲ್ಲ ನಮ್ಮ ಹೊಲ್ದಾಗ ಎಲ್ಲ ಗುರ ಹೊಡೆದಾದ್ಮೇಲೆ ಗಿಡದ ನೆಳಿ ಟ್ರ್ಯಾಕ್ಟರ್ ಒಂದು ತರಬಿಸಿ ನಾವು ವಾಪಸ್ ಮನೆ ಕಡೆ ಹೋಗಕತ್ತೀವಿ ನೋಡ್ರಪ್ಪ. ನಮ್ಮ ಹೊಲದ ಗುರ ಹೊಡಿದಂತ್ರ ಒಂದ್ 2 ತಾಸದಾಗ ಮುಗಿತು. ವಾಪಸ್ ನಮ್ಮ ಮನೆ ಕಡೆ ಹೋಗಿ ಮತ್ತೆ ಅಲ್ಲೇ ನಮ್ಮ ರಾಜಕಾಗಳು ಹೊಲ್ದಾಗ ಚಲ್ ದಿಂಡಿ ಹೊಡ್ಯಾಕತ್ತಿದ್ರು. ಅವ್ರಂತ ಹೋಗಿ ಸ್ವಲ್ಪ ಟ್ರ್ಯಾಕ್ಟರ್ ಮೇಲೆ ಕೂತ್ ಬಿಟ್ಟು ನೋಡ್ರಿ. ಈಗಂದ್ರು ಮಳೆಗಾಲ ಬತ್ತು. ಮಳೆಗಾಲ ಬರೋಣ ಬಿತ್ತು ಸೀಸನ್ ಬಂದು. ಅದ್ರ ಸಂಬಂಧ ನೆಲ ಇಟ್ಟು ಸ್ವಚ್ಛ ಇಟ್ಕೋಬೇಕು ತಂದು ಎಲ್ಲರೂ ಅವ್ರವ್ರ ಕೆಲಸ ಎತ್ತು ಮಾಡ್ಕೊಳಕತ್ತಾರ ನೋಡ್ರಪ್ಪ ಹೊಲ್ದಾಗ. ರಾಜಕಾಕನ ಕಡೆಯಿಂದ ನಮ್ಮ ಮನೆ ಕಡೆ ಹೋಗಕತ್ತೀನಿ. ಮುಂದಿನ ಮಿನಿ ಬ್ಲಾಗ್ದಾಗ ಸಿಗೋಣ.